ಬೆಚ್ಚಿ ಬೀಳುವಂತ ಮಾತುಗಳನ್ನಾಡಿ ಯಾಕೆ ನನಗೆ ಚುಚ್ಚಿಕೊಳ್ಳುತ್ತೀರಿ? ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನು ಬಡವರ ಮಕ್ಕಳು ಮನೆಯಾಗಬಾರದೆಂದು ನಿಯಮವಿದೆಯೇನಲ್ಲ? ಇಲ್ಲ ಯಾವುದಾದರೂ ಕಾನೂನು ಇದೆಯಾ? ಶಂಕರ, ಶ್ರೀಮಂತರು ಆದಿ ಕಟ್ಟುವುದು, ಬಡವ ತಾಳಿ ಕಟ್ಟುವುದು ಈ ಎರಡು ಸಾಮಾನ್ಯನಪ್ಪ. ಆಕಾಶಕ್ಕೆ ಏಣಿ ಹಾಕುವುದು, ಬೆಂಕಿಗೆ ಮುತ್ತು ಕೊಡುವುದು ಇದು ನಮ್ಮಿಂದ ಎಂದೆಂದಿಗೂ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಶಂಕರ, ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಹಾಸಿಗೆ ತಟ್ಟು ಕಾಲ ಚಚ್ಚಬೇಕಂತ. ಅಣ್ಣ, ಈ ನಿನ್ನ ಮಾತುಗಳನ್ನು ಕೇಳಿ ನಾನು ಮೂರ್ಖನಾಗಲಾರೆ. ನನ್ನ ಮದುವೆ ವಿಚಾರದಲ್ಲಿ ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ ಶ್ರೀರಾಜನ ತಂಗಿ ಶೀಲ ಇರುವಳಲ್ಲ, ಅವಳು ನಾವು ಒಂದೇ ಕಾಲಿನಲ್ಲಿ ಓದುತ್ತಿದ್ದೇವೆ. ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ. ಈಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಏನು ಹೇಳ್ತಿದ್ಯೋ, ಏನು ಹೇಳ್ತಾ ಇದೆಯೋ? ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕು. ಶ್ರೀಮಂತಿಕೆಯಿಂದಲಪ್ಪ